ಹಾಯ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರೂ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಫುಲ್ ಎಂಡ್ ತನಕನೂ ನೋಡಿ ಆಯಿತಾ? ಬ್ರೇಕ್‌ಫಾಸ್ಟಿಗೆ ನಾವು ಪುಂಡಿ ಗಸಿ ಅಂತ ಹೇಳ್ತೀವಿ, ಅದನ್ನ ಮಾಡಿದ್ವಿ. ಹಾಗೆ ಮಧ್ಯಾಹ್ನಕ್ಕೆ ರೈಸ್ ಮಾಡಿಕೊಂಡೆ, ಸಾಂಬಾರು ಮಾಡಿಕೊಂಡೆ, ಎಲ್ಲ ಆಯ್ತು. ಇಲ್ಲಿ ನನ್ನ ಮಗಳಿಗೆ ನಾನು ಇದು ಮೂಸಂಬಿ ಕೊಟ್ಟಿದ್ದೀನಿ, ಹಾಗೆ ತಿಂತಾ ಇದ್ದಾಳೆ. ಅದನ್ನ ತಿಂತಾ ಹಾಗೆ ಇವತ್ತು ನೈಟ್ ನಾವು ಹೊರಡಬೇಕು ಊರಿಗೆ. ಹಾಗಾಗಿ ಜಾಸ್ತಿ ಏನು ಮಾಡ್ಕೊಂಡಿಲ್ಲ. ಬ್ರೇಕ್‌ಫಾಸ್ಟ್ ಎಲ್ಲ ಉಳಿದಿದ್ದನ್ನೆಲ್ಲ ಮಧ್ಯಾಹ್ನ ಖಾಲಿ ಮಾಡಿದ್ದು, ಸಂಜೆ ಹಾಗೆ ಹೊರಗಡೆ ಏನಾದರೂ ತಿನ್ಕೊಳ್ಳೋಣ ಅಂತಂದ್ಬಿಟ್ಟು. ಇಲ್ಲಿ ಹಾಗೆ ನಾನು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಒಂದೆರಡು ಕ್ಯಾರೆಟ್ ಇತ್ತು, ಇನ್ನು ಫ್ರಿಜ್ಜಲ್ಲಿಟ್ಟರೆ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ವೀಕ್ ಇರಲ್ಲ. ಹಾಗಾಗಿ ಒಂದು ಸ್ವಲ್ಪ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಗಳು ಬೇರೆ ಮಲಗಿದ್ದಾಳೆ, ಹಾಗಾಗಿ ಅವಳನ್ನ ನೋಡ್ಕೊತಾ ಇದ್ದೀನಿ. ಎದ್ಲಾ ಮತ್ತೆ ಎದ್ದರೆ ಮತ್ತೆ ಏನು ಕೆಲಸ ಆಗಲ್ಲ ಅಂತಂದ್ಬಿಟ್ಟು ಬೇಗ ಬೇಗ ಮಾಡಿ ಕುಡಿಯೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಊರಿಗೆ ಹೋಗುವಾಗ ನಮ್ದು ಯಾವಾಗಲೂ ಹಾಗೇನೆ ಫ್ರಿಜ್ಜೆಲ್ಲ ಖಾಲಿ ಮಾಡಿಟ್ಟು ಹೋಗೋದು. ಯಾಕಂತಂದರೆ ಬರುವಾಗ 1 ವೀಕ್ ಆಗುತ್ತೆ, ಕೆಲವು ಸಲ 10 ಡೇಸ್ ಆಗುತ್ತೆ, ಕೆಲವು ಸಲ 20 ಡೇಸೂ ಆಗುತ್ತೆ. ಹಾಗೆ ಬರುವಾಗ ಹಸ್ಬೆಂಡ್ ಅಂತೂ ಏನೂ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನು ಫ್ರಿಜ್ಜಲ್ಲಿ ಏನೇ ತರಕಾರಿ ಇದೆ ಎಷ್ಟು ಬೇಕು ಅಷ್ಟೇ ತೊಗೊಂಡಿಟ್ಟಿರ್ತೀನಿ. ನಾನು ಜಾಸ್ತಿ ಏನು ತಗೊಂಡಿಟ್ಕೊಳ್ಳಲ್ಲ. ಇದ್ದಿದ್ದನ್ನ ಖಾಲಿ ಮಾಡಿ ಹೋಗ್ತೀವಿ ಅಷ್ಟೇ. ಇಲ್ಲಿ ಹಾಗೆ ತುಂಬ ದಿನ ಆಗಿತ್ತು ನಾನು ಮಜ್ಜಿಗೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು, ಅಂದರೆ ತುಪ್ಪ ಬೆಣ್ಣೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹಾಗೆ ಫ್ರೀಝರಲ್ಲಿ ಹಾಗೆ ಎತ್ತಿಟ್ಕೊಂಡಿದ್ದೆ ಕೆನೆನ. ಅದನ್ನೇ ಇವತ್ತು ಮಾಡ್ಕೊಳ್ಳೋಣ, ಮತ್ತೆ ಮಾಡ್ಕೊಂಡಿಲ್ಲ ಅಂತಂದರೆ ಮತ್ತೆ ವಾಪಸ್ 10 ದಿನ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾವೇನು ಜಾಸ್ತಿ ಹಾಲೇನು ತರಲ್ಲ. ಹಾಗಾಗಿ ನಂಗೆ ಅದು 15 ಡೇಸ್ 20 ಡೇಸೂ ಆಗುತ್ತೆ ಒಂದು ಸಲ ಕೆನೆ ತೆಗಿಬೇಕು ಅಂತಂದರೆ. ಹಾಫ್ ಲೀಟ್ರ್ ತೊಗೊಂಬರ್ತೀವಿ. ಅದು ಒಂದೊಂದು ಸಲ ತರ್ತೀವಿ, ಒಂದೊಂದು ಸಲ ಇಲ್ಲ. ಬ್ಲ್ಯಾಕ್ ಟೀನೇ ಕುಡಿತೀವಿ ಜಾಸ್ತಿಯಾಗಿ. ಹಾಗಾಗಿ ಯಾವಾಗಿರುತ್ತೋ ಆವಾಗ ನಾನು ಕೆನೆನ ತೆಗೆದ್ಬಿಟ್ಟು ಫ್ರೀಝರಲ್ಲಿ ಎತ್ತಿಟ್ಕೊಳ್ತಾ ಇರ್ತೀನಿ. ಅದಾದಮೇಲೆ ನನಗೆ ಒಂದು ಬಾಕ್ಸ್ ಫುಲ್ ಆಯಿತು ಅಂತ ಅನಿಸಿದಾಗ ಅಷ್ಟೇ ತೆಗೆದು ಮಾಡ್ಕೊತೀವಿ. ನಾನು ನನ್ನ ಮಗಳಿಗೆ ಸ್ವಲ್ಪ ಸ್ವಲ್ಪ ನಾನು ಯಾವಾಗಾದ್ರೊಮ್ಮೆ ಹೀಗೆ ಹಾಲು ಹಾಕಿ ಅನ್ನ ಕೊಡ್ತೀನಿ. ಕಫ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಹಾಲು ಕೊಟ್ಟರೆ. ಯಾವಾಗಾದ್ರೊಮ್ಮೆ ಕೊಡ್ತೀನಿ. ಡೈಲಿ ಏನು ಕೊಡಲ್ಲ ಹಾಲು ಹಾಕಿ. ಹಾಗಾಗಿ ನಾವು ಜಾಸ್ತಿ ಏನು ಹಾಲು ತರಿಸಲ್ಲ. ಇನ್ನು ಅವಳಿಗಿನ್ನೂ ಹಾಲು ಕುಡಿಸಿ ರೂಢಿ ಇಲ್ಲ. ಹಾಗಾಗಿ ನಾನು ಹಾಲು ಜಾಸ್ತಿ ತರಿಸಲ್ಲ ಅಷ್ಟೇ. ಆಮೇಲೆ ಇದು ಬೆಣ್ಣೆನ ನಾನು ಈ ಸಲ ನಾನು ಅವಳಿಗೆ ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅಂತಂದರೆ, ಇವಾಗ ಚಳಿ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಬೆಣ್ಣೆನೂ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಕೋಕೋನಟ್ ಆಯಿಲ್ಗಿಂತ ಸ್ವಲ್ಪ ತಿಕ್ಕಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಅವಳಿಗೋಸ್ಕರ ಅಂತ. ಹಾಗೆ ನೆಕ್ಸ್ಟ್ ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕು. ತೊಳ್ಕೊಂಡೆಲ್ಲ ರೆಡಿ ಮಾಡ್ಕೋಬೇಕು. ಯಾಕಂತಂದರೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿರಬೇಕು. ಇಲ್ಲಾಂತಂದರೆ ಮತ್ತೆ ಬರೋದಿಲ್ಲ 2 ದಿನ 3 ದಿನ. ಹಸ್ಬೆಂಡ್ ಬೇಗ ಬರ್ತಾರೆ. ನಾನು ಬರೋದು ಇನ್ನೂ 1 ವೀಕ್ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಹೋದರೆ ನನಗೆ ಬಂದಮೇಲೆ ಹಸ್ಬೆಂಡಿಗೆ ಏನು ಕೆಲಸ ಇರಲ್ಲ. ಮತ್ತು ಇನ್ನೊಂದೇನೆಂದರೆ ಅವರೇನು ಮಾಡ್ಕೊಳ್ಳಲ್ಲ. ಮತ್ತು ನಾವೇ ಮತ್ತೆ ಬಂದು ಮಾಡ್ಕೋಬೇಕು. ಅದಕ್ಕೆ ಯಾಕೆ ಕಷ್ಟಪಡೋದು? ಅದಕ್ಕೆ ಇವಾಗಲೇ ಎಲ್ಲ ಕ್ಲೀನ್ ಮಾಡಿಟ್ಟೆಲ್ಲ ಹೋಗೋದು ಹೋಗುವಾಗ. ಹಾಗೆ ಮಧ್ಯಾಹ್ನಕ್ಕೆ ರೈಸ್ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ರೈಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಾಯ್ಲ್ಡ್ ರೈಸ್ ನಾನು ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲ ತೊಳ್ಕೊತಾ ಇದ್ದೀನಿ. ಇನ್ನೇನು ಇವತ್ತು ಸಂಜೆ ಅಂತೂ ಹೊರಡೋದು ಎಷ್ಟು ಬೇಕು ಅಷ್ಟೇ ಮಾಡ್ಕೊತೀವಿ. ಹಾಗೆ ನಾವೆಷ್ಟೋ ಜನ ಊರು ಬಿಟ್ಟು ಎಲ್ಲ ಹುಟ್ಟಿದ ಊರನ್ನ ಬಿಟ್ಟು ಅಥವಾ ನಾವು ಕೆಲಸಕ್ಕಾಗಿಯೋ ಅಥವಾ ಮದುವೆ ಆಗಿಯೋ ನಾವೆಲ್ಲ ಬೇರೆ ಬೇರೆ ಕಡೆ ಹೋಗಿರ್ತೀವಿ ಅಲ್ವಾ? ನಮ್ಮ ಜೀವನನೇ ಒಂಥರ ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಹೋಗಿ ಬೆಳ್ಕೊಂಡಿರ್ತೀವಿ, ಇನ್ನೆಲ್ಲೋ ಹೋಗಿ ಕೆಲಸ ಮಾಡ್ತಿರ್ತೀವಿ, ಇನ್ನೆಲ್ಲೋ ಹೋಗಿ ನಾವು ಮದುವೆ ಆಗಿ ಸಂಸಾರ ನಡೆಸ್ತಾ ಇರ್ತೀವಿ. ಒಂಥರ ವಿಚಿತ್ರ ಅಂದ್ರೂ ಹಳೆಯ ನೆನಪುಗಳನ್ನ ಕೆದಕಿದಾಗ ಅನಿಸುತ್ತೆ, ಎಷ್ಟು ಚೆನ್ನಾಗಿತ್ತು ಆ ದಿನಗಳು ಅಂತ ಅನಿಸುತ್ತೆ. ಇನ್ನೆಷ್ಟೋ ದಿನ ಅನಿಸುತ್ತೆ, ಹಳೆ ಲೈಫಿಗಿಂತ ಈ ಲೈಫು ಚೆನ್ನಾಗಿದೆಯಪ್ಪ ಅಂತಲೂ ಅನಿಸುತ್ತೆ. ಇನ್ನೆಷ್ಟೋ ಸಲ ಅನಿಸುತ್ತೆ, ಏನಂದರೆ ಲೈಫ್ ಅಂದ್ರೇ ಹಾಗೆ ಅಲ್ವಾ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಏನೂ ಆಗಲ್ಲ, ಬಂದ ಹಾಗೆ ತಗೊಂಡು ಹೋಗ್ತಾ ಇರಬೇಕು ಅಂತಲೂ ಅನಿಸುತ್ತೆ ಅಲ್ವಾ? ಹಾಗೆ ನಮ್ಮ ಜೀವನವೂ ಹಾಗೆ ಬಂದ ಹಾಗೆ ತಗೊಂಡು ಹೋಗ್ತಾ ಇರೋಣ ಅಷ್ಟೇ. ಹಿಂಗೆ ಹೋಗೋಣ ಅಂತ ಇವತ್ತು ಸಂಜೆ ನಾವು
ಹಾಗೆ 99 ದೋಸೆ ವೆರೈಟಿ ಬರುತ್ತಲ್ವಾ, ಅದನ್ನು ತಿಂದ್ಕೊಳ್ಳೋಣ ಅಂತ ಹೇಳಿದೆ ಹಸ್ಬೆಂಡ್ ಹತ್ರ. ಹಾಗೆ ನೈಟ್ ಯಾರು ಅಡುಗೆ ಮಾಡ್ತಾರೆ ಹೋಗತ್ತಾ ಇಲ್ಲ, ಮಧ್ಯಾಹ್ನನೂ ಖಾಲಿ ಮಾಡಿದ್ದೀವಿ, ನೈಟ್ ಮತ್ತೆ ಅಡುಗೆ ಮಾಡಬೇಕಂತಂದರೆ ಮತ್ತೆ ಅದು ಉಳಿಯುತ್ತೆ ಬೇಡ ಅಂತ ಹೇಳಿದೆ. ಹಾಗಾಗಿ ಸರಿ 99 ದೋಸೆ ತಿನ್ನೋಣ ಅಂತ ಹೇಳಿ 99 ದೋಸೆ ತಿಂದ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಸ್ ಹತ್ತೋದಷ್ಟೇ. ನೀವು ಯಾರಾದರೂ ಊರಿಗೆ ಹೋಗೋರು ಈ ಥರ ಮಾಡ್ತೀರಾ, ಉಳಿಯುತ್ತೆ ಅಂತ ಅಂದ್ಬಿಟ್ಟು ಅವತ್ತು ಹೊರಗಡೆ ತಿಂತೀರಾ? ಕಮೆಂಟ್ ಮಾಡಿ ಆಯಿತಾ? ನಾನಂತೂ ಹಾಗೆ ಮಾಡ್ತೀನಪ್ಪ. ಉಳಿದ್ರೆ ಮಧ್ಯಾಹ್ನದ್ದು ಉಳಿದ್ರೆ ನೈಟ್ ತಿಂತೀವಿ. ಇಲ್ಲ ಅಂತಂದರೆ ಈ ಥರ ಒಂದು ಸಲ ಹೋಗಿ ಹೊರಗಡೆ ಹೋಗಿ ತಿನ್ಕೊಂಬರ್ತೀವಿ. ಯಾರು ಪದೇ ಪದೇ ಮಾಡೋದು ಅಂತಲೂ ಅನಿಸುತ್ತೆ. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಉಳಿಯುತ್ತಲ್ವ, ಉಳಿದ್ರೆ ಮತ್ತೆ ಬೇಜಾರು ಫ್ರಿಜ್ಜಲ್ಲಿ ಇಡಬೇಕು ಅಥವಾ ವೇಸ್ಟ್ ಮಾಡಬೇಕು ಅಂತ. ಅದಕ್ಕೆ ಈ ಥರ ಮಾಡ್ಕೊತೀವಿ ಅಷ್ಟೇ. ನನಗೆ ರೋಡ್ ಸೈಡ್ ಈ ಥರ ಎಲ್ಲ ಅಂಗಡಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅವರು ನೋಡೋ ಕೈ ಚಳಕ ನೋಡಿದಾಗ ನಂಗೆ ಅನ್ಸೋದು, ಅಪ್ಪ ನಾನೀಗಂತೂ ಈ ಥರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲಪ್ಪ, ಈ ಥರ ಎಲ್ಲ ಅವ್ರ ಥರ ಎಲ್ಲ ಕಷ್ಟಪಡೋಕ್ಕಾಗಲ್ಲಪ್ಪ ಅಂತ ಅನ್ಸುತ್ತೆ. ಯಾಕಂತಂದರೆ ಅವರು ಅಷ್ಟು ಫಾಸ್ಟಾಗಿ ಮಾಡ್ತಾ ಇರ್ತಾರೆ ದೋಸೆ. ನಮಗೆ ಒಂದು ಕೈಯಲ್ಲಿ ದೋಸೆ ಮಾಡ್ಕೊತೀವಿ, ಇನ್ನೊಂದು ಕೈಯಲ್ಲಿ ಪಲ್ಯ ಮಾಡ್ಕೊತೀವಿ ಏನೋ ನಿಜ. ಆದರೆ ಅವರಷ್ಟು ಫಾಸ್ಟಾಗಿ ನಾನಂತೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ನಂಗೆ ಅದನ್ನ ನೋಡುವಾಗ ವೀಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಾ ಇದ್ದೀನಿ ಅದಕ್ಕೆ. ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಗೆ ನೋಡ್ತಾ. ಅದಕ್ಕೆ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು, ಮಾಡಿದೆ. ಯಾರಿಗಾದರೂ ಇಷ್ಟ ಆದರೆ ಈ ಥರ 99 ವೆರೈಟಿ ದೋಸೆ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಆಗುತ್ತೆ. ನಾವು ಯಾವಾಗಾದ್ರೊಮ್ಮೆ ಈ ಥರ ಬಂದು ತಿಂತೀವಿ. ಸ್ವೀಟ್ ಕಾರ್ನ್‌ದು ದೋಸೆ ತಗೊತೀವಿ ನಾವು ಜಾಸ್ತಿಯಾಗಿ. ಆದರೆ ಇವತ್ತು ಬೇರೆ ಟ್ರೈ ಮಾಡೋಣ ಅಂತ ಮಶ್ರೂಮು ಪನ್ನೀರ್ ಮಸಾಲ ಅಂತೆ ಎಂಥದೋ ಆ ದೋಸೆನ ಟ್ರೈ ಮಾಡ್ತಾಯಿದ್ವಿ. ನನಗೆ ಸ್ವೀಟ್ ಕಾರ್ನ್ ದೋಸೆನೇ ಇಷ್ಟ ಆಗಿತ್ತು. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಸ್ವೀಟ್ ಕಾರ್ನ್ ದೋಸೆನೇ ತಗೊತೀನಿ. ನನಗಿದು ಬೇಡ ಅಂತ ಹೇಳಿದ್ದೆ. ಈ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ಸ್ವೀಟ್ ಕಾರ್ನ್ ದೋಸೆನೇ ಇಷ್ಟ ಆಗಿತ್ತು. ಹಾಗೆ ನಮ್ಮದು ಡಿನ್ನರ್ ಕತೆ ಹೀಗಾಯಿತು. ನಮ್ಮ ವ್ಲಾಗ್ ಇಷ್ಟ ಆಯಿತಾ ನಿಮಗೆ? ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.